ಮರ್ಡರ್ ಕೇಸ್ನ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಸೇರಿ ನಾಲ್ವರನ್ನ ಇವತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಮತ್ತೆ ಜೈಲಿಗೆ ಹೋಗ್ತಾರಾ ನಟ ದರ್ಶನ್? ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಫಿಕ್ಸ್. ಮತ್ತೆ ಕಸ್ಟಡಿಗೆ ಕೇಳದಿರಲಿಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ 3 ಬಾರಿ ಒಟ್ಟು 12 ದಿನ ಕಸ್ಟಡಿಗೆ ಪಡೆದಿದ್ರು ಪೊಲೀಸರು. ದರ್ಶನ್ ಸೇರಿ ನಾಲ್ವರನ್ನ ಗ್ರಿಲ್ ಮಾಡಿದ್ದಾರೆ. ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 130ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಪೊಲೀಸರ ಕಸ್ಟಡಿಯ ಅವಧಿ ಅಂತ್ಯವಾಗ್ತಾ ಇದೆ. ಇವತ್ತು ಸಂಜೆ 3:30ಕ್ಕೆ ಮತ್ತೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ ದರ್ಶನ್ ಸೇರಿ ನಾಲ್ವರನ್ನು. ಈ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಕಂಪ್ಲೀಟ್ ಆಗಿದೆ. ಹಾಗಾಗಿ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ಳಲು ಮನವಿಯನ್ನ ಮಾಡದೇ ಇದ್ರೆ ಬಹುತೇಕ ದರ್ಶನ್ ಅಂಡ್ ಗ್ಯಾಂಗ್ಗೆ 4 ಜನ ಉಳ್ಕೊಂಡಿದ್ದಾರೆ. ಅವರನ್ನು ಕೂಡ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಪವಿತ್ರ ಗೌಡ ಸೇರಿ 13 ಜನರನ್ನ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಪೊಲೀಸ್ ಕಸ್ಟಡಿಗೆ ಕೇಳೋದು ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ಅಧಿಕಾರ ಆಗಿರುತ್ತೆ. ಈಗ ಪೊಲೀಸರು ದರ್ಶನ್ ಸೇರಿ ನಾಲ್ವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆಯಾ? ತನಿಖೆ ಕಂಪ್ಲೀಟ್ ಆಗಿದೆಯಾ? ಹೇಗೆ? ಆ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿ ಇವತ್ತು 12ನೇ ದಿನ. ಹೀಗಾಗಿ ಬಹುತೇಕ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳ್ತಕ್ಕಂತಹ ಸಾಧ್ಯತೆ ತೀರಾ ಕಡಿಮೆ. ಈವರೆಗೂ ಕೂಡ 3 ಬಾರಿ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡುವ ಕೆಲಸವನ್ನು, ಸ್ಪಾಟ್ ಮಾಜರ್ ಮಾಡುವ ಕೆಲಸವನ್ನು, ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಮೊದಲಿಗೆ ದರ್ಶನ್ ಅಂಡ್ ಗ್ಯಾಂಗನ್ನು ಸುಮಾರು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಾಯಿತು. ಅದಾದ ಬಳಿಕ 6 ದಿನಗಳ ಮೊದಲೇ ಅಂದರೆ 5 ದಿನಗಳಲ್ಲಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡ್ರು. ಅದಾದ ಬಳಿಕ ಮತ್ತೆ 4 ದಿನ SPP ಅವರು ಕೇಳಿ ಆ ಬಳಿಕ ನ್ಯಾಯಾಧೀಶರು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು. ಹೀಗಾಗಿ ಆ 2 ದಿನಗಳ ಪೊಲೀಸ್ ಕಸ್ಟಡಿ ಇವತ್ತು ಸಂಜೆ 5 ಗಂಟೆಯ ಒಳಗಾಗಿ ಅಂತ್ಯವಾಗುತ್ತೆ. ಇವತ್ತು ಸಂಜೆ 5 ಗಂಟೆಯ ಒಳಗಾಗಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಬಹುತೇಕ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋದಿಲ್ಲ ಅನ್ನೋ ಒಂದು ಮಾತುಗಳು ಪೊಲೀಸ್ ಮೂಲಗಳಿಂದ ಕೇಳಿಬರ್ತಿದೆ. ಕಾರಣ ಇಷ್ಟೇ, ಅವತ್ತು ಕೇಳಿದಂತಹ ಸಂದರ್ಭದಲ್ಲೇ ದರ್ಶನ್ ಪರ ವಕೀಲರು ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ ವಾದವನ್ನು ಕೂಡ ಮಂಡನೆ ಮಾಡಿದರು. ಆದರೆ SPP ಅವರು ಇಲ್ಲ, ರಿಮ್ಯಾಂಡ್ ಅಪ್ಲಿಕೇಶನನ್ನು ಸಂಜೆ 5 ಗಂಟೆಯ ಒಳಗಾಗಿ ಎಲ್ಲ ಆರೋಪಿಗಳ ಪರ ವಕೀಲರಿಗೂ ಕೂಡ ತಲುಪಿಸ್ತೀವಿ, ಪೊಲೀಸ್ ಕಸ್ಟಡಿಗೆ ಕೊಡಲೇಬೇಕು, ಮಹತ್ತರ ಸಾಕ್ಷಿ ಸಿಕ್ಕಿದೆ, 40 ಲಕ್ಷ ಹಣದ ಮೂಲ ಯಾವುದು, ಅದು ಎಲ್ಲಿಂದ ಬಂತು ಅನ್ನೋದನ್ನು ಪತ್ತೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. A2 ಆರೋಪಿ ದರ್ಶನ್, A9 ಆರೋಪಿ ಧನ್ರಾಜ್, A10 ಆರೋಪಿ ವಿನಯ್, ಹಾಗೆ A14 ಆರೋಪಿ ಪ್ರದೋಷ್, ಈ 4 ಜನ ಇನ್ನೂ ಕೂಡ ಇದೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅವರ ಪೊಲೀಸ್ ಕಸ್ಟಡಿಯ ಅವಧಿ ಇವತ್ತು ಸಂಜೆ 5 ಗಂಟೆಗೆ ಮುಗಿಯಲಿದೆ. ಹೀಗಾಗಿ ಮಧ್ಯಾಹ್ನ 2 ಗಂಟೆಯ ನಂತರ ಆರೋಪಿಗಳನ್ನು ಪೊಲೀಸರು ನ್ಯಾಯಾಲಯಕ್ಕೆ ಕರೆದೊಯ್ದು ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಹುತೇಕ ಇವತ್ತು ಪರಪ್ಪನ ಅಗ್ರಹಾರದ ಕಡೆ ಇವರು ಕೂಡ ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.